ಶಕ್ತಿ ಯೋಜನೆಯು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಶಾಸಕ ಎನ್ಎಚ್ ಕೋನಾರೆಡ್ಡಿ, ಅಣ್ಣಿಗೆರೆ. ಶಕ್ತಿ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸುವುದಲ್ಲದೆ ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರಣೆ ನೀಡಿದೆ. ರಾಜ್ಯಾದ್ಯಂತ ಮಹಿಳೆಯರ ಸಬಲೀಕರಣದಲ್ಲಿ ಈ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. ನವಲಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ಎಚ್ ಕೋನಾರೆಡ್ಡಿ ಹೇಳಿದ್ದಾರೆ. ಶಕ್ತಿ ಯೋಜನೆಯು 500 ಕೋಟಿ ಮಹಿಳಾ ಪ್ರಯಾಣಿಕರ ಮೈಲುಗಲ್ಲು ದಾಟಿದ ಸಂಭ್ರಮಾಚರಣೆಯ ಪ್ರಯುಕ್ತ ಸೋಮವಾರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಣ್ಣಿಗೇರಿ, ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನವಲಗುಂದ ಘಟಕದ ವತಿಯಿಂದ ಅಣ್ಣಿಗೇರಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನವಲಗುಂದ ಘಟಕದಿಂದಲೇ 1,38,00,000 ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯ ಲಾಭ ಪಡೆದಿರುವುದು ಗಮನಾರ್ಹ. ಕಾಂಗ್ರೆಸ್ ಸರ್ಕಾರ 2023ರ ಜೂನ್ 11ರಂದು ಅಧಿಕಾರಕ್ಕೆ ಬಂದ ನಂತರ ಅನುಷ್ಠಾನಕ್ಕೆ ತಂದ ಶಕ್ತಿ ಗ್ಯಾರಂಟಿ ಯೋಜನೆಯು ಕಳೆದ 2 ವರ್ಷ 1 ತಿಂಗಳ ಅವಧಿಯಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ ಸರ್ಕಾರಿ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಸಾಮಾನ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣದ ಅವಕಾಶ ಕಲ್ಪಿಸಿದೆ. ಇವರಿಗೆ ವಿತರಿಸಲಾದ ಉಚಿತ ಟಿಕೆಟ್ಗಳ ಸಂಖ್ಯೆ ಇಂದು 500 ಕೋಟಿ ತಲುಪಿರುವುದು ಯೋಜನೆಯ ಯಶಸ್ಸು ಮತ್ತು ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಎಂದರು. ವರದಿ ಕಿರಣ್ ಕುಮಾರ್ ಪೂಜಾರ್, ಅಣ್ಣಿಗೇರಿ. ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹುಬ್ಬಳ್ಳಿಗೆ ಹೋಗಿ ಬರ್ತಾರಲ್ಲ, ಎಷ್ಟು ಮಂದಿ ಕಾರ್ಮಿಕರು ಕೆಲಸ ಮಾಡಿ ಬರ್ತಾರೆ, ಎಷ್ಟು ಮಂದಿ ಸಹೋದರಿಯರು ಓದಿ ಬರ್ತಾರೆ, ಎಷ್ಟು ಮಂದಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೈತಿ. ಕಳೆದ ಬಾರಿ ಬಿಜೆಪಿ ಇದ್ದಾಗ 60% ಬಸ್ ಓಡ್ತಿದ್ರಿ, ಇವತ್ತ 90% ಬಸ್ ಓಡಾಕತ್ತಿ. ನಾವು ಇವತ್ತು 9,000 ಜನ ನೌಕರರು ತುಂಬಿಕೊಂಡಿವಿ. 4 ಕಾರ್ಪೊರೇಷನ್ ಕೊಡಿ, ಒಬ್ಬರು ನಾವು ನೇಮಕಾತಿ ಮಾಡಲಿಲ್ಲ. ಇವತ್ತು ಡ್ರೈವರ್, ಕಂಡಕ್ಟರ್ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇನ್ನೊಂದು 1000 ಮಂದಿ ತುಂಬಿದ್ರೆ ಆಲ್ಮೋಸ್ಟ್ ನಮ್ಮ ಬೆಳಗಾವಿ ವಿಭಾಗ ಕಂಪ್ಲೀಟ್ ಆಗೈತಿ. ಎಲ್ಲರದು ಬೇಡಿಕೆ ಇದೆ, ಇನ್ನೂ ಹೆಚ್ಚು ಹೊಸ ಬಸ್ ಬೇಕು ಅಂತ. ಮತ್ತೆ 300 ಬಸ್ ಹೊಸ ಖರೀದಿ ಮಾಡಕತ್ತೀವಿ. ನೀವ್ಯಾಕೆ ಮಾಡ್ಲಿಲ್ಲ? ನಮ್ಮನ್ಯಾಕೆ ಟಿಪ್ಪಣಿ ಮಾಡ್ತೀರಿ?